ಇದು ರಾಜ್ಯ ರಾಜಕಾರಣದ ಸ್ಫೋಟಕ ನ್ಯೂಸ್. ಮದಗಜಗಳಿಬ್ಬರ ಮಹಾ ವಾಗ್ವಾದ ಸ್ಟೋರಿ. ಬ್ರ್ಯಾಂಡ್ ಬೆಂಗಳೂರು ವಿಚಾರಕ್ಕೆ ಜಂಗಿ ಕುಸ್ತಿ. ಬೆಂಗಳೂರು ವಿಚಾರದಲ್ಲೇ ಭಾರಿ ಸಂಘರ್ಷ. ರಾಜಧಾನಿ ಅಭಿವೃದ್ಧಿಯ ವಿಚಾರಕ್ಕೆ ಹಠ, ವಾಗ್ಯುದ್ಧ. ಪ್ರಬಲ ಸಮುದಾಯದ ಆ ನಾಯಕರು ಯಾರು ಹಾಗಾದ್ರೆ? ಎಸ್, ರಾಜಕೀಯ ಅಂದಮೇಲೆ ಕಚ್ಚಾಟ ಇರೋದು ಕಾಮನ್ನು. ಆದರೆ ಇಲ್ಲಿಬ್ಬರು ನಾಯಕರು ಬೆಂಗಳೂರಿನ ಉದ್ಧಾರಕ್ಕಾಗಿ ಕಿತ್ತಾಡ್ತಾ ಇರೋದು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ವಿಚಾರ ಅಂತ ಹೇಳಲು ಅಥವಾ ಕೆಟ್ಟ ವಿಚಾರ ಅಂತ ಹೇಳಲು ಅಂತ. ಈ ವಾಗ್ಯುದ್ಧ ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಬಹುದು. ಅವರ ಪರ್ಸನಲ್ ಅನ್ನ ಇವರು ಹೇಳಬಹುದು, ಇವರ ಪರ್ಸನಲ್ ಅನ್ನ ಮತ್ತೊಬ್ರು ಹೇಳ್ಬಹುದು. ಸೊ ಹಾಗಾದ್ರೆ ರಾಜಧಾನಿ ಅಭಿವೃದ್ಧಿಯ ವಿಚಾರಕ್ಕೆ ಹಠ ಮಾಡಿ ವಾಗ್ಯುದ್ಧ ಮಾಡ್ತಿದ್ದಂತಹ ಆ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀವಿ. ಬೆಂಗಳೂರು ಲೂಟಿಗೆ ಬಂದಿರುವಂತಹ ಆ ಗಜನಿ ಯಾರು? ಆ ಆಧುನಿಕ ಗಜನಿಯನ್ನ ಕಂಡವ್ರು ಯಾರು? ಬೆಂಗಳೂರನ್ನ ಲೂಟಿ ಮಾಡಲು 7 ದಾರಿ ಇದೆಯಾ ಹಾಗಾದ್ರೆ? ಇದು ಡಿಕೆಶಿ ಪ್ರತಿಷ್ಠೆಯ ಪರಾಕ್ರಮದ ಕಹಾನಿ. ಬೆಂಗಳೂರಿಗೆ ಈಗೊಬ್ಬ ಗಜನಿ ಗೋರಿ ಒಕ್ಕರಿಸಿದ್ದಾನೆ. ಆತ ಲೂಟಿಗೆ 7 ದಾರಿಯನ್ನ ಹುಡುಕಿಕೊಂಡಿದ್ದಾನೆ. ಕೆಂಪೇಗೌಡ ಪರಂಪರೆಯನ್ನ ಹಾಳು ಮಾಡ್ತಾ ಇದ್ದಾನೆ. ಬೆಂಗಳೂರನ್ನ ಒಡೆದು ಆಳುವುದರಲ್ಲಿ ಕಾಂಗ್ರೆಸ್ಸೇ ಸಾಟಿ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಸ್, ಈ ವಿಚಾರ ಇಷ್ಟೇ. ಡಿ ಕುಮಾರಸ್ವಾಮಿ ಅವರು ಒಂದ್ ಕಡೆಗೆ, ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆಗೆ. ಡಿಕೆ ಶಿವಕುಮಾರ್ ಅವರಿಗೆ ಡಿ ಕುಮಾರಸ್ವಾಮಿ ಅವರು ಟಾಂಟ್ಗಳನ್ನ, ಹಾಸ್ಯಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಗಜನಿ ಎಂಟ್ರಿ ಆಗಿದೆ. ಒಡೆದು ಆಳುವ ಒಂದು ವಿಚಾರವನ್ನ ಕಾಂಗ್ರೆಸ್ಸೇ ಸಾಟಿ ಇಲ್ಲ ಅನ್ನೋ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಂಪೇಗೌಡರ ವಿಚಾರವನ್ನು ಕೂಡ ಡಿ ಕುಮಾರಸ್ವಾಮಿ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಆತ ಲೂಟಿಗೆ 7 ದಾರಿಯನ್ನ ಹುಡುಕಿಕೊಂಡಿದ್ದಾನೆ ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಕೆಂಪೇಗೌಡರ ಪರಂಪರೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣ. ಒಡೆದು ಆಳೋದ್ರಲ್ಲಿ ಕಾಂಗ್ರೆಸ್ಸೇ ಸಾಟಿ ಅಂತ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ಕೊಳ್ತಾ ಇದ್ದಾರೆ. ಮಾತಾಡ್ಕೊಳ್ಳಿ ಬಿಡಿ. ಅವರಿಗೆ ಬಂಧನದ ಭೀತಿ ಆಗಾಗ ಎದುರಾಗ್ತಾ ಇದೆ. ಅಧಿಕಾರ ಅಭಿವೃದ್ಧಿ ವಿಕೇಂದ್ರೀಕರಣವಲ್ಲ, ಇದು ಲೂಟಿಯ ವಿಕೇಂದ್ರೀಕರಣ ಅಂತ ಹೇಳಿರುವಂತಹ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಗಜನಿ ಗೋರಿ ಸಂಪದ್ಭರಿತ ಭಾರತವನ್ನ ಲೂಟಿಗೈದವರು. ಬೆಂಗಳೂರಿಗೆ ಈಗೊಬ್ಬ ಗಜನಿ ಗೋರಿ ಒಕ್ಕರಿಸಿಕೊಂಡಿದ್ದಾನೆ. ಲೂಟಿಗೆ 7 ದಾರಿಯನ್ನ ಹುಡುಕಿಕೊಂಡಿದ್ದಾನೆ ಅಂತ ಹೇಳಿ ಲೇವಡಿ ಹಾಸ್ಯ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಡಿ ಕುಮಾರಸ್ವಾಮಿ ಟ್ವೀಟ್ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಅಲ್ಲ, ಕಚ್ಚಾಟ ಕಾಮನ್ನು. ಆದರೆ ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಗಜನಿ ಗೋರಿ ಅಂತಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ದು ಒಂದಿಷ್ಟು ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಘಾಸಿಯಾಗಿರುವಂತಹ ವಿಚಾರ. ಗಜನಿ ಗೋರಿ ಲೂಟಿ ಮಾಡೋಕೆ 7 ದಾರಿಯನ್ನು ಹುಡುಕಿದ್ರು. ಬೆಂಗಳೂರನ್ನ ಲೂಟಿ ಮಾಡ್ತಾ ಇದ್ದಾರೆ. ಲೂಟಿ ಮಾಡೋದಕ್ಕೆ ಕಾಂಗ್ರೆಸ್ಸೇ ಸಾಟಿ. ಕೆಂಪೇಗೌಡರ ವಂಶವನ್ನ ಅಂದ್ರೆ ಪರಂಪರೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಟೀಕಾಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿ ಕುಮಾರಸ್ವಾಮಿ ಅವರು. ಡಿ ಕುಮಾರಸ್ವಾಮಿ ಅವರು ಬಿಡದಿ ಆ ಒಂದು ಜಮೀನು ಅಕ್ರಮ ವಿಚಾರಕ್ಕಾಗಿ ಸ್ವಲ್ಪ ಟೆನ್ಷನ್ ಆಗಿದ್ರು. ಅವರನ್ನ ಬಂಧಿಸ್ತಾರೆ, ರಾಜ್ಯ ಸರ್ಕಾರ ಬಂಧಿಸಲಿದೆ ಎನ್ನುವಂತಹ ವಿಚಾರ ಆಗಾಗ ಕೇಳಿ ಬರ್ತಾ ಇತ್ತು.
ಈಗ ಆ ವಿಚಾರವನ್ನ ಬದಿಗೊತ್ತಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ.